ಹಾಗಾಗಿ ಇದಕ್ಕೆ ದುಪ್ಪಟ್ಟು ಹೆಚ್ಚು ಶಕ್ತಿ ಕೂಡ ಇರುತ್ತದೆ. ಈ ದಿನ ಯಾರು 100 ರೂಪಾಯಿ ಖರ್ಚು ಮಾಡಿ ಈ ಪದಾರ್ಥಗಳನ್ನು ಮನೆಗೆ ತರುತ್ತಾರೋ ಅವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡುತ್ತಾಳೆ. ಹಾಗಾಗಿ ಮರೆಯದೆ ಅಮಾವಾಸ್ಯೆಯ ದಿನ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ. ಒಂದು ವೇಳೆ ನಾನು ಹೇಳಿದ ಪದಾರ್ಥಗಳಲ್ಲಿ ಎಲ್ಲವೂ ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ 2 ಪದಾರ್ಥಗಳನ್ನಾದರೂ ಮನೆಗೆ ತರೋಕೆ ಪ್ರಯತ್ನ ಪಡಿ. ಆ ಪದಾರ್ಥಗಳು ಯಾವುವು ಎಂದು ತಿಳಿಯುವುದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುತ್ತಾರೆ. ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಈಗ ಶ್ರೀಗಂಧ, ಅಕ್ಷತೆ ಮತ್ತು ಹೂಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ. ಇದರ ನಂತರ ಮಹಿಳೆಯರು ವ್ರತ ಕಥೆಯನ್ನು ಕೇಳುತ್ತಾರೆ. ಅವರು ಶಿವ, ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ. ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ. ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ, ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ನೀವು ಈ ಪದಾರ್ಥಗಳನ್ನೇನಾದರೂ ಅಮಾವಾಸ್ಯೆಯ ದಿನ ಮನೆಗೆ ತಂದರೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆ ಇದೆ. ಕೂತು ತಿಂದರೂ ಕರಗದಷ್ಟು ಐಶ್ವರ್ಯ ನಿಮ್ಮ ಪಾಲಾಗುತ್ತದೆ. ನಾವೆಲ್ಲರೂ ಅಮಾವಾಸ್ಯೆಗೆ ತುಂಬ ಶಕ್ತಿ ಇದೆ ಎಂದು ನಂಬುತ್ತೇವೆ. ಅಮಾವಾಸ್ಯೆಯ ದಿನ ನೀವು ಮನೆಗೆ ತರಬೇಕಾದ ಮೊದಲನೇ ಪದಾರ್ಥ ಅರಿಶಿನ. ಅಮಾವಾಸ್ಯೆಯ ದಿನ ಅರಿಶಿನ ತರುವುದರಿಂದ ದೀರ್ಘ ಸುಮಂಗಲಿ ಯೋಗ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅರಿಶಿನವನ್ನು ಮಂಗಳಕರ ಪದಾರ್ಥ ಎಂದು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ ಅನ್ನೋದಾದರೆ ಅಮಾವಾಸ್ಯೆಯ ದಿನ ಅರಿಶಿನವನ್ನು ಮನೆಗೆ ತಂದು ನೋಡಿ. ಅತಿ ಶೀಘ್ರದಲ್ಲೇ ಯಾವುದಾದರೂ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ತಪ್ಪದೆ ನಡೆಯುತ್ತದೆ. ನಮ್ಮ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖವಿದೆ. ಅದೇನೆಂದರೆ ಪರ್ವ ದಿನಗಳಲ್ಲಿ ಅರಿಶಿನವನ್ನು ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ. ಹಾಗೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರಗೆ ಹೊರಟು ಹೋಗುತ್ತದೆಂದು ಹೇಳಲಾಗಿದೆ. ಇನ್ನು ಅಮಾವಾಸ್ಯೆಯ ದಿನ ನೀವು ಮನೆಗೆ ತಂದ ಅರಿಶಿನದಿಂದ ಹಾಲನ್ನು ಬಳಸಿ ಒಂದು ಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಅಮಾವಾಸ್ಯೆ ಮುಗಿದ ನಂತರ ಆ ಲಕ್ಷ್ಮಿ ಬೊಂಬೆಯನ್ನು ನೀವು ಹಾಗೆ ಹರಿಯುವ ನೀರಿನಲ್ಲಿ ಅಥವಾ ಬಾವಿಯೊಳಗೆ ಹಾಕಬಹುದು. ಅಥವಾ ಅದನ್ನು ಪುಡಿ ಪುಡಿ ಮಾಡಿ ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಂಡು ನೀವು ಸ್ನಾನ ಮಾಡುವ ಮುಂಚೆ ಅದನ್ನು ಹಚ್ಚಿಕೊಂಡು ಸ್ನಾನ ಮಾಡಿದರೆ ಮೈಯಲ್ಲಿರುವಂಥ ದುರದೃಷ್ಟ ಹೊರಟು ಹೋಗಿ ಅದೃಷ್ಟ ಬರುತ್ತದೆ. ಹಾಗೆ ಮೈಯೊಳಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ದೀರ್ಘ ಸುಮಂಗಲಿ ಯೋಗ ಹೆಚ್ಚಾಗುತ್ತದೆ. ಮೈಯಲ್ಲೂ ಮುಖದಲ್ಲೂ ಕಳೆ ಹೆಚ್ಚಾಗುತ್ತದೆ. ಆದರೆ ನಾವು ಈ ಅರಿಶಿನದಿಂದ ಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿದ ಕಾರಣ ಇನ್ನು ಕಾಲಿಗೆ ಹಚ್ಚಬಾರದು. ಇನ್ನು ಅಮಾವಾಸ್ಯೆಯ ದಿನ ನಮಗೆ ತರಬೇಕಾದ ಎರಡನೇ ಪದಾರ್ಥ ಕಲ್ಲುಪ್ಪು. ಅಮಾವಾಸ್ಯೆಯ ದಿನ ಕಲ್ಲುಪ್ಪನ್ನು ಕೊಂಡುಕೊಂಡು ಬಂದರೆ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಉಪ್ಪು ಲಕ್ಷ್ಮೀದೇವಿಗೆ ತುಂಬ ಇಷ್ಟ. ಉಪ್ಪು ಹಾಗೂ ಲಕ್ಷ್ಮೀದೇವಿ ಇಬ್ಬರು ಸಮುದ್ರದಿಂದಲೇ ಹುಟ್ಟಿರುವುದರಿಂದ ಉಪ್ಪು ಎಲ್ಲಿದ್ದರೆ ಲಕ್ಷ್ಮೀದೇವಿ ಅಲ್ಲಿರುತ್ತಾಳೆ ಎಂದು ಹೇಳುತ್ತಾರೆ. ಹಾಗಾಗಿ ಶುಕ್ರವಾರಗಳು, ಹುಣ್ಣಿಮೆ, ಅಮಾವಾಸ್ಯೆ, ಲಕ್ಷ್ಮೀ ಹಬ್ಬ ಮುಂತಾದ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ತಪ್ಪದೆ ಕಲ್ಲುಪ್ಪನ್ನು ಮನೆಗೆ ತಂದುಕೊಳ್ಳಿ. ಅಮಾವಾಸ್ಯೆಯ ದಿನ ಈ ರೀತಿ ಕಲ್ಲುಪ್ಪನ್ನು ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಕೊಂಡ್ರೆ ತಲೆಮಾರುಗಳವರೆಗೂ ಕರಗದಷ್ಟು ಆಸ್ತಿ ನಿಮ್ಮದಾಗುತ್ತೆ. ಹಣಕ್ಕೆ ಯಾವಾಗಲೂ ಕೊರತೆ ಬರುವುದಿಲ್ಲ. ಹಣ ಪ್ರವಾಹದಂತೆ ಬರಲು ಅವಕಾಶಗಳು ಹುಟ್ಟಿಕೊಳ್ಳುತ್ತದೆ. ಹಿಂದಿನ ಕಾಲದವರು ಅಮಾವಾಸ್ಯೆಯ ದಿನ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ಮಣ್ಣಿನ ಮಡಕೆಯಲ್ಲಿ ತುಂಬಿ ಅದರೊಳಗೆ ಕೆಲವು ನಾಣ್ಯಗಳನ್ನು ಹಾಕಿ ದೇವರ ಮನೆಯಲ್ಲಿಡುತ್ತಿದ್ದರು. ಈಗಲೂ ಹಿರಿಯರು ಇರುವ ಮನೆಯಲ್ಲಿ ಇದನ್ನು ಮಾಡುತ್ತಾರೆ. ಮಾರ್ವಾಡಿಗಳು ಈ ಪರಿಹಾರವನ್ನು ಹೆಚ್ಚಾಗಿ ಮಾಡುತ್ತಾರೆ. ಅವರು ಈ ರೀತಿ ಉಪ್ಪನ್ನು ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಅಮಾವಾಸ್ಯೆಯ ದಿನ ಕೆಲವು ನಾಣ್ಯಗಳನ್ನು ಹಾಕಿಡುತ್ತಾರೆ. ಆದ್ದರಿಂದಲೇ ಮಾರ್ವಾಡಿಗಳ ಕೈಯಲ್ಲಿ ಯಾವಾಗಲೂ ಕೂಡ ಹಣ ಇರುತ್ತದೆ. ಉಪ್ಪಿನಲ್ಲಿ ಹಣ ಇಟ್ಟರೆ ಅದು ಬೆಳೆಯುತ್ತದೆ ಎಂದು ಪೂರ್ವ ಕಾಲದಿಂದಲೂ ಒಂದು ನಂಬಿಕೆ ಇದೆ.
ತುಂಬ ಜನ ಸಂಬಳ ಬಂದ ತಕ್ಷಣ ಮೊದಲನೇ ದಿನ ಆ ಪೂರ್ತಿ ಹಣವನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಉಪ್ಪಿನ ಡಬ್ಬಿಯಲ್ಲಿಟ್ಟು ದೇವರ ಮನೆಯಲ್ಲಿ ಆ ಡಬ್ಬಿಯನ್ನಿಟ್ಟು ಬಿಡುತ್ತಾರೆ. ಉಪ್ಪಿನಲ್ಲಿ ನೀವು ಇಟ್ಟಿರುವಂಥ ದುಡ್ಡಿಂದ ಮನೆಗೆ ಬೇಕಾದ ಯಾವುದೇ ಪದಾರ್ಥ ಅಥವಾ ವಸ್ತು ಕೊಂಡುಕೊಂಡಾಗ ಅದರಲ್ಲಿ ಒಂದೊಂದು ರೂಪಾಯಿ ದುಡ್ಡನ್ನು ಕೂಡ ಸೇರಿಸುತ್ತಾ ಬಂದರೆ ನೀವು ಮನೆಗೆ ತಂದಂಥ ವಸ್ತು ತುಂಬ ದಿನ ಕೆಟ್ಟು ಹೋಗದೆ ಅಥವಾ ಹಾಳಾಗದೆ ಉಳಿಯುತ್ತದೆ. ಒಂದು ವೇಳೆ ಆ ದುಡ್ಡನ್ನು ನೀವು ಚಿನ್ನ ತರಲು ಬಳಸಿದರೆ ಆ ಚಿನ್ನವನ್ನು ಯಾವಾಗಲೂ ಅಡವಿಡುವ ಪರಿಸ್ಥಿತಿ ಬರುವುದಿಲ್ಲ. ಮತ್ತೆ ಮತ್ತೆ ಚಿನ್ನ ಕೊಂಡುಕೊಳ್ಳುವ ಅದೃಷ್ಟ ಬರುತ್ತದೆ. ಅಥವಾ ಆ ದುಡ್ಡನ್ನು ನೀವು ನಿಮ್ಮ ಬೀರು ಒಳಗೆ ಇಟ್ಟರೂ ಕೂಡ ನಿಮ್ಮ ಬೀರುವಿನಲ್ಲಿ ಹಣ ಯಾವಾಗಲೂ ಖಾಲಿಯಾಗಲ್ಲ. ಪೂಜೆಯ ನಂತರ ಆ ಉಪ್ಪಿನಿಂದ ಮೊದಲು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ದೃಷ್ಟಿ ತೆಗೆಯಿರಿ. ಬಳಿಕ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದುಕೊಳ್ಳಿ. ಕೊನೆಯದಾಗಿ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತ್ಕೊಂಡು ನಿಮ್ಮ ಮನೆಗೆ ಕೂಡ ದೃಷ್ಟಿ ತೆಗೆಯಿರಿ. ಆ ರೀತಿ ದೃಷ್ಟಿ ತೆಗೆದಂಥ ಉಪ್ಪನ್ನು ಯಾವುದಾದರೂ ನೀರು ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಬಿಡಿ. ಇನ್ನು ಉಳಿದಿರುವ ಉಪ್ಪನ್ನು ಅಡುಗೆಗೆ ಉಪಯೋಗಿಸಿ. ಪೂಜೆಗೆ ಬಳಸಿದ ಉಪ್ಪಿನಿಂದ ಮಾಂಸಾಹಾರ ಪದಾರ್ಥಗಳಿಗೆ ಇದನ್ನು ಉಪಯೋಗಿಸಬೇಡಿ. ಇನ್ನು ಅಮಾವಾಸ್ಯೆ ದಿನ ನೀವು ಮನೆಗೆ ತರಬೇಕಾದ ಮೂರನೇ ಪದಾರ್ಥ ಬೆಲ್ಲ. ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಅಂದರೂ ಬೆಲ್ಲದಿಂದ ತಯಾರಿಸಿದ ಸಿಹಿ ಅಂದರೂ ತುಂಬ ಇಷ್ಟ. ಹಬ್ಬದ ದಿನಗಳಲ್ಲಿ ಬೆಲ್ಲವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ಹಬ್ಬದ ದಿನಗಳಲ್ಲಿ ಸಿಹಿ ಪದಾರ್ಥ ತಯಾರಿಸಬೇಕು ಅನ್ನುವುದಕ್ಕೆ ಇದು ಕೂಡ ಒಂದು ಕಾರಣನೇ. ಹಾಗಾದರೂ ಜನ ಮನೆಗೆ ಏಲಕ್ಕಿ ಬೆಲ್ಲ ತರುತ್ತಾರಲ್ಲ, ಅದಕ್ಕಾಗಿ ಅಮಾವಾಸ್ಯೆ ದಿನ ಬೆಲ್ಲವನ್ನು ಮನೆಗೆ ತರುವುದರಿಂದ ಅತಿ ಬೇಗನೆ ಸಿಹಿ ಸುದ್ದಿ ಕೇಳುತ್ತೀರಿ. ಇನ್ನು ನೀವು ಮನೆಗೆ ತಂದ ಬೆಲ್ಲದಲ್ಲಿ ಒಂದು ತುಂಡನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಉಳಿದಿರುವುದರಲ್ಲಿ ಯಾವುದಾದರೂ ಸಿಹಿ ನೈವೇದ್ಯ ತಯಾರಿಸಿ ದೇವಿಗೆ ಸಮರ್ಪಿಸಿ. ಇನ್ನು ನೀವು ಅಮಾವಾಸ್ಯೆ ದಿನ ಮನೆಗೆ ತರಬೇಕಾದ ನಾಲ್ಕನೇ ಪದಾರ್ಥ ಏಲಕ್ಕಿ. ಏಲಕ್ಕಿಯನ್ನು ಮನೆಗೆ ತರುವುದರಿಂದ ಅದೃಷ್ಟ ಐಶ್ವರ್ಯ ಬರುತ್ತದೆ. ನೀವು ಈ ರೀತಿ ತಂದ ಏಲಕ್ಕಿಯಿಂದ ಒಂದು ಹಾರವನ್ನು ತಯಾರಿಸಿ ಅದನ್ನು ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಅದಕ್ಕೆ ಹಾಕಿ ಆ ಹಾರವನ್ನು ಒಂದು ವಾರದವರೆಗೂ ಫೋಟೋ ಮೇಲೆ ಹಾಗೆ ಬಿಡಬೇಕು. ವಾರದ ನಂತರ ಆ ಮಾಲೆಯನ್ನು ತೆಗೆದು ಏಲಕ್ಕಿಯನ್ನು ಬಿಡಿಸಿ ನಿಮ್ಮ ಪರ್ಸ್ ಒಳಗೆ ಬೀರು ಒಳಗೆ ಇಟ್ಕೊಂಡು ಉಳಿದಿರುವುದನ್ನು ಅಡುಗೆಗೆ ಬಳಸಿಕೊಳ್ಳಿ. ಒಂದು ಪೂಜೆಗೆ ಇದು ಉಪಯೋಗಿಸುವುದರಿಂದ ಮಾಂಸಾಹಾರ ಅಡುಗೆಗಳಿಗೆ ಬಳಸಬೇಡಿ. ಯಾವುದಾದರೂ ನೈವೇದ್ಯಕ್ಕೆ ಉಪಯೋಗಿಸಿದರೆ ಒಳ್ಳೆಯದು. ಇದೇ ಸ್ನೇಹಿತರೆ, ನೀವು ಅಮಾವಾಸ್ಯೆ ದಿನ ತರಬೇಕಾದಂಥ 4 ಪದಾರ್ಥಗಳು. ಬರೀ 100 ರೂಪಾಯಿಯಲ್ಲಿ ಈ 4 ಪದಾರ್ಥಗಳು ಕೂಡ ನಾವು ಮನೆಗೆ ತರಬಹುದು. 100 ರೂಪಾಯಿ ಖರ್ಚು ಮಾಡಿದರೆ ಒಂದು ವರ್ಷವಿಡೀ ಕೈ ತುಂಬ ಹಣ ಬರುತ್ತಾ ಇರುತ್ತೆ. ಹಾಗಾಗಿ ಮರೆಯದೆ ಈ 4 ಪದಾರ್ಥಗಳನ್ನು ತಂದುಕೊಳ್ಳಿ. ಒಂದು ವೇಳೆ ಯಾವುದಾದ್ರೂ ಕಾರಣದಿಂದ 4 ಪದಾರ್ಥಗಳು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ 2 ಪದಾರ್ಥಗಳನ್ನಾದರೂ ತಪ್ಪದೆ ತಂದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಈ ದಿನ ಬಹಳ ಶಕ್ತಿಶಾಲಿ. ಇಂತಹ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ. ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ. ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ 2 ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಇನ್ನು ನಿಮಗೆ ಕೊರತೆ ಇರುವುದಿಲ್ಲ, ಅಪ್ರತಿಮ ರಾಜಯೋಗ ಬರುತ್ತದೆ. ಹಾಗಾದರೆ ಈ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು, ಸಮಸ್ಯೆಗಳು, ಅಷ್ಟದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ. ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ. ಪ್ರತಿ ಮನೆಗೂ ಒಂದು ಸಮಸ್ಯೆ, ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ. ಕೆಲವರು ಹೊರಗೆ ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ. ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ
ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ. ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು. ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸುತ್ತಾರೆ. ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾರೆ. ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರಿಸಬಾರದು. ಅಷ್ಟೇ ಅಲ್ಲ, ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು. ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು. ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ. ಅದೇ ರೀತಿ ಈ ದಿನ ಯಾರಿಗೂ ಸಾಲ ಕೊಡಬಾರದು. ಅದೇ ರೀತಿ ಸಾಲ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರದು. ಈ ದಿನ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ. ಅಷ್ಟೇ ಅಲ್ಲ, ಅದೇ ರೀತಿ ಈ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನಕಾಯಿಗಳನ್ನು ಮನೆಗೆ ತರಬಾರದು. ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ. ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ. ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು, ಕೂಲರ್ಗಳು ಅಥವಾ ಎಸಿಗಳು ನಮಗೆ ನೀಡಲು ಸಾಧ್ಯವಿಲ್ಲ. ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ. ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ 100 ರೋಗಗಳು ಕಡಿಮೆಯಾಗುತ್ತವೆ. ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ. ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಬೇವಿನ ಮರ ಇರುವ ಮನೆಯಲ್ಲಿ ಜಗಳಗಳು, ಸಮಸ್ಯೆಗಳು ಕಡಿಮೆ ಇರುತ್ತವೆ. ಆರೋಗ್ಯವು ಚೆನ್ನಾಗಿತ್ತು. ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ಒಳ್ಳೆಯದು. ಒಂದು ಹಿಡಿ ಬೇವಿನ ಎಲೆಗಳನ್ನು ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗೆ ಇರುವ ಅನಾರೋಗ್ಯ ಸಮಸ್ಯೆಗಳು, ಪಿತೃದೋಷಗಳು, ಪಾಪಗಳು, ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬೇವಿನ ಎಲೆಗಳನ್ನು ಹಾಕೋದ್ರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹ, ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅಷ್ಟು ಶಕ್ತಿಶಾಲಿ. ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ, ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ. ಹಣಕ್ಕಾಗಿ ಮಾಡುತ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ, ಸಾಲಗಳು ತೀರಬೇಕೆಂದು ಮಾಡ್ತಿದ್ದೀರಾ, ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ. ಬರೆದ ನಂತರ ಆ ಕಾಗದದ ಮೇಲೆ 1 ಚಮಚ ಕಪ್ಪು ಸಾಸಿವೆ ಹಾಕಿ. ಈ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ 1 ಚಮಚ ಕಪ್ಪು ಸಾಸಿವೆ ಹಾಗೆ 1 ಚಮಚ ಕಲ್ಲುಪ್ಪು ಹಾಕಿ. ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ. ಇವುಗಳ ಜೊತೆಗೆ ಒಣಮೆಣಸಿನಕಾಯಿಗಳನ್ನು ಹಾಕಿ. 4 ಒಣಮೆಣಸಿನಕಾಯಿಗಳು ಸಾಕು. ಆ ಮೆಣಸಿನಕಾಯಿಗಳನ್ನು ಸಹ ಆ ಕಾಗದದಲ್ಲಿ ಹಾಕಿ. ನಮ್ಮ ಪೂರ್ವಿಕರು ಮೊದಲು ಉಪ್ಪು, ಒಣಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ದರು. ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು. ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ. ಕೆಟ್ಟದ್ದನ್ನು ಚೆನ್ನಾಗಿ ತೆಗೆದುಹಾಕುತ್ತವೆ. ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು 1 ಚಮಚ ಸಾಸಿವೆ, 1 ಚಮಚ ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಇವೆಲ್ಲವನ್ನು ಆ ಕಾಗದದಲ್ಲಿ ಹಾಕಿ. ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು. ನೆನಪಿಡಿ, ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು 5 ವಸ್ತುಗಳನ್ನು ಹಾಕಿ. ಅಂದರೆ ಕಪ್ಪು ಸಾಸಿವೆ, ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಈ 5 ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ. ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು. ನೀವು ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು 4 ಗಂಟೆಯಿಂದ 6 ಗಂಟೆಯ ನಡುವೆ ಹೋಗಬೇಕು. ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು. ನಿಮಗಿರುವಂಥ ಕೆಟ್ಟದ್ದು ಹೋಗಬೇಕು, ಬಾಧೆಗಳು ದೂರವಾಗಬೇಕೆಂದು ಹೇಳಿ. ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು. ಸಂಜೆ 4 ಗಂಟೆ ಸಮಯದಿಂದ 6 ಗಂಟೆಯ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ.
ಈ ದಿನ ಸಂಜೆ 4 ಗಂಟೆಗೆ ಈ ಪರಿಹಾರವನ್ನು ಮಾಡಿ. ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು. ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು. ದೇವಸ್ಥಾನದ ಹೊರಗೆ ಇರಬೇಕು, ರಸ್ತೆಯ ಬದಿಯಲ್ಲಿರಬೇಕು, ಮನೆಯ ಹೊರಗೆ ಇರಬೇಕು. ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು. ಆ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ ಒಂದು ಚೊಂಬು ನೀರನ್ನು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ. ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ. ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ. ಕಪ್ಪು ಬಣ್ಣದಲ್ಲಿರುತ್ತವೆ. ಕಪ್ಪು ಕೂಡಲೇ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ. ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ. ಸಾಲದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಂಕುಮ ಮಂಗಳಕರವಾದದ್ದು, ಶುಭಕರವಾದದ್ದು. ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನಮಗಿರುವಂತಹ ಕಠಿಣ ಸಮಸ್ಯೆಗಳನ್ನು, ಖಾರವಾದ ಸಮಸ್ಯೆಯನ್ನಾದರೂ ಒಣಮೆಣಸಿನಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತವೆ. ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ. ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ. ಇನ್ನೂ ಸಾಧ್ಯವಾದರೆ ಸ್ನಾನ ಮಾಡಿ. ಹೀಗೆ ಮಾಡಿ ನೋಡಿ. ನೀವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ. ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು, ಮನೆಯ ಅನುಕೂಲಕರವಾಗಿ ಬದಲಾಗುವುದು, ಕೆಟ್ಟ ದೃಷ್ಟಿ ದೂರವಾಗುವುದು. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ. ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ. ಹೀಗೆ ಮಾಡ್ತಿದ್ದೇವೆ ಎಂದು ಯಾರಿಗೂ ಹೇಳಬಾರದು. ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೋಗುತ್ತದೆ. ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು. ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.